ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್. ನಾನಿವತ್ತು ಸಖತ್ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಟೊಮೆಟೊ ಸೂಪ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೂಪರಾಗಿರುತ್ತೆ ಈ ಟೊಮೆಟೊ ಸೂಪು. ಹಾಗೆ ಟೊಮೆಟೊ ಸೂಪು ಯಾರಿಗೆ ಇಷ್ಟ ಇರಲ್ಲ ಹೇಳಿ, ದೊಡ್ಡವರಿಂದ ಇರೋದು ಚಿಕ್ಕವ್ರಿಗೂ ಸಹ ಇಷ್ಟ ಆಗುತ್ತಲ್ವ. ಆ ಸೂಪ್ನ ಇವತ್ತು ನಾನು ಮನೆಯಲ್ಲೇ ಈಸಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ತಡ ಮಾಡ್ದೇನೆ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಈ ಸೂಪಿಗೆ ಬೆಣ್ಣೆನೇ ಹಾಕೋಬೇಕು, ಎಣ್ಣೆ ಹಾಕೊಳ್ಳೋಕೆ ಹೋಗ್ಬೇಡಿ. ಬೆಣ್ಣೆ ಆದ ನಂತರ ಶುಂಠಿ ಹಾಗೆ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ಅಷ್ಟೊಂದು ಟೇಸ್ಟು ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ಶುಂಠಿನ ಹಾಗೆ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 4 ಆಪಲ್ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಈ ನಾಟಿ ಟೊಮೆಟೊ ಹಾಕೊಂಡ್ಬಿಟ್ರೆ ಟೊಮೆಟೊ ಸೂಪು ಸ್ವಲ್ಪ ಹುಳಿ ಬರುತ್ತೆ, ಅದಕ್ಕೋಸ್ಕರ ಇಲ್ಲಿ ಆಪಲ್ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಟೊಮೆಟೊ ಇಷ್ಟ ಆಗುತ್ತೆ ಆ ಟೊಮೆಟೊನ ಹಾಕ್ಕೊಳ್ಳಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಹಾಕಿದ ನಂತರ ಇದಕ್ಕೆ ಇವಾಗ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೋದು ಏನಕ್ಕೆ ಅಂದರೆ ಈ ಟೊಮೆಟೊ ಬೇಗನೆ ಬೆಂದ್ಕೊಂಡ್ಬಿಡುತ್ತೆ. ನಿಮಗೆ ಟೊಮೆಟೊ ಕಟ್ ಮಾಡಿ ಹಾಕೊಳ್ಳೋದು ಬೇಡ ಅಂದರೆ ನೀವು ಇಲ್ಲಿ ರುಬ್ಬಿಟ್ಟು ಹಾಕ್ಕೋಬೋದು. ಆದರೆ ಸೂಪಲ್ಲಿ ಒಂದು ಸ್ವಲ್ಪ ಟೊಮೆಟೊ ಸೀಡ್ಸಲ್ಲಿ ಇರುತ್ತಲ್ಲ, ಅದು ಬಾಯಿಗೆ ಸಿಗ್ತಾಯಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಉಪ್ಪು ಹಾಕಿದ ನಂತರ ಟೊಮೆಟೊ ಯಾವ ಥರ ಮೆತ್ತಗಾಗ್ಬಿಟ್ಟಿದೆ ಅಂತ ಈ ಥರ ಮೆತ್ತಗಾಗಬೇಕು. ಇಲ್ಲಿ ಇವಾಗ ನಾವು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಇಲ್ಲಿ 4 ಟೊಮೆಟೊ ತೊಗೊಂಡಿರೋದ್ರಿಂದ ಇಲ್ಲಿ ನಾನು 4 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ 2/4 ಮಾಡ್ತಾ ಇರೋದ್ರಿಂದ 4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೀವಿಲ್ಲಿ ಶುಗರ್ನ ಹೆಚ್ಚು ಕಡಿಮೆನೂ ಸಹ ಹಾಕೋಬೋದು. ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ನೀವು ಇನ್ನೊಂದು ಸ್ಪೂನು ಎಕ್ಸ್ಟ್ರಾ ಸಹ ಹಾಕೋಬೋದು. ಇದಾದ ನಂತರ ನೀಟಾಗಿ ಒಂದು ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ನಾನು ಕಾಳು ಮೆಣಸನ್ನ ಕುಟ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಪೌಡರ್ ಇದ್ದರೆ ಅದನ್ನು ಸಹ ಹಾಕ್ಕೋಬೋದು. ಕಾಳು ಮೆಣಸಿನ ಪೌಡರ್ ಇದ್ದರೆ ಅವಾಗ ಫ್ರೆಶ್ ಆಗಿ ಕುಟ್ಬಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಇದಕ್ಕೆ ಇವಾಗ ಟೊಮೆಟೊ ಕೆಚಪ್ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಕೆಚಪ್ ಹಾಕೊಳ್ಳೋದು ಏನಕ್ಕಂದರೆ ಕಟ್ಟಮಿಟ್ಟ ಫ್ಲೇವರ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಈ ಟೊಮೆಟೊ ಕೆಚಪ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು. ಇದು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಾದ ನಂತರ ನಾನಿಲ್ಲಿ 2/4 ಮಾಡ್ತಾ ಇರೋದ್ರಿಂದ 4 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಬೇಕು ಅಂದರೆ ನೀವಿಲ್ಲಿ ಜಾಸ್ತಿನೂ ಸಹ ನೀರನ್ನ ಸೇರಿಸ್ಕೋಬೋದು. ನೀರನ್ನ ಸೇರಿಸ್ಕೊಂಡ ನಂತರ ನಾನು ಇದಕ್ಕೆ ಫುಡ್ ಕಲರ್ನ ಹಾಕ್ಕೊತಾ ಇದ್ದೀನಿ. ಫುಡ್ ಕಲರ್ ಬೇಡ ಅಂದರೆ ನೀವು ಈ ಟೈಮಲ್ಲಿ ಟೊಮೆಟೊ ಏನು ಬೇಯಿಸ್ತೀವಲ್ಲ ಆ ಟೈಮಲ್ಲಿ ಬೀಟ್ರೋಟ್ನ ತುರಿದ್ಬಿಟ್ಟು ಹಾಕ್ಕೊಂಡ್ರೆ ಅದು ಸಹ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಫುಡ್ ಕಲರೇ ಹಾಕ್ಕೊತಾ ಇದ್ದೀನಿ, ನನ್ನ ಹತ್ರ ಫುಡ್ ಕಲರ್ ಇತ್ತು ಅಂತ. ಫುಡ್ ಕಲರ್ ಆದಮೇಲೆ ಇದನ್ನೊಂದು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಟ್ಬಿಡ್ಬೇಕು. ಇದನ್ನು ನಾವು ಹಾಕಿರೋವಂತಹ ನೀರು ಒಂದು 3/4 ಭಾಗ ಆಗೋಷ್ಟು ಆಗಿರಬೇಕಷ್ಟೇ. ನಾವಿಲ್ಲಿ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಲ್ಲ, ಅದು 3 ಗ್ಲಾಸ್ ಆಗಬೇಕು. ಅಷ್ಟಾದರೆ ಸಾಕಾಗುತ್ತೆ. ಇದು ಒಂದು ಕುದಿ ಬರೋವರೆಗೂ ಬಿಟ್ಬಿಡೋಣ. ನೋಡಿ, ಇವಾಗ ಇದು ಒಂದು ಕುದಿ ಬಂದಿದೆ. ಹಾಗೆ ಹಾಕಿರೋಂತಹ ನೀರು ಸಹ 3/4 ಭಾಗದಷ್ಟಾಗಿದೆ. ಇದನ್ನು ಇವಾಗ ಶೋಧಿಸ್ಕೋಬೇಕು. ಈ ಶೋಧಿಸ್ಕೊಳ್ಳೋದು ಏನಕ್ಕೆ ಅಂದರೆ ನಾವಿಲ್ಲಿ ಟೊಮೆಟೊ ಅದನ್ನೆಲ್ಲ ಹಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀವಲ್ಲ, ಅದು ನೀಟಾಗಿ ನಮಗೆ ಸ್ಟ್ರೈನರಲ್ಲಿ ಹಾಗೆ ಉಳ್ಕೊಂಬಿಡುತ್ತೆ. ನೋಡಿ, ಈ ಥರ ಶೋಧಿಸ್ಕೊಂಡು ಅದರಲ್ಲಿ ಇರೋವಂತಹದೆಲ್ಲ ನಾವು ಸೈಡ್ಗೆ ತೆಗೆದುಬಿಡಬೇಕಾಗುತ್ತೆ. ಇದನ್ನು ಮತ್ತೆ ನಾನು ಸ್ಟವ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಟ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಇದು ಇವಾಗ ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾವು ವಿನೆಗರ್ನ ಸೇರಿಸ್ಕೊಳ್ಳೋಣ. ವಿನೆಗರೇ ಹಾಕ್ಕೋಬೇಕು ಇದಕ್ಕೆ. ಲೆಮನ್ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಟೇಸ್ಟು. ಅದಕ್ಕೋಸ್ಕರ ಇಲ್ಲಿ 1 ಸ್ಪೂನ್ ಆಗೋಷ್ಟು ವಿನೆಗರ್ ಹಾಕ್ಕೊತಾ ಇದ್ದೀನಿ, ಚಿಕ್ಕ ಸ್ಪೂನಲ್ಲಿ. ಇದನ್ನು ನೀಟಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಇದಕ್ಕೆ ಇವಾಗ ಇದು ನೋಡೋದಕ್ಕೆ ಇವಾಗ ನೀರಾಗಿದೆ, ಥಿಕ್ನೆಸ್ ಆಗಿಲ್ಲ ಅಲ್ವಾ, ಅಷ್ಟೊಂದು ಕುಡಿಯೋಕ್ಕೂ ಅಷ್ಟೊಂದು ಚೆನ್ನಾಗಿರಲ್ಲ. ಇದಕ್ಕೆ ನಾವು ಕಾರ್ನ್ಫ್ಲೋರ್ನ ಸೇರಿಸ್ಕೋಬೇಕಾಗುತ್ತೆ. 2 ಟೀ ಸ್ಪೂನ್ ಆಗೋಷ್ಟು ಇಲ್ಲಿ ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಹಾಕ್ಕೊತಾ ಇಲ್ಲಿ ಕೈ ಬಿಡದೇ ಕಲಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕ್ಕೊಂಡ್ಮೇಲೆ ನೋಡಿ ಎಷ್ಟು ಥಿಕ್ನೆಸ್ ಆಗಿ ಬಂದಿದೆ. ಕಾರ್ನ್ಫ್ಲವರ್ ಹಾಕ್ಕೊಂಡು ಒಂದು 2 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಒಂದು 2 ನಿಮಿಷ ಕುದ್ಕೊಂಡ್ಬಿಟ್ರೆ ಗಟ್ಟಿ ಬಂದುಬಿಡುತ್ತೆ ನಮಗೆ. ನಾವು ಮೊದಲಿಗೆ ಏನು ಸೂಪ್ನ ಸೋಸ್ಕೊಂಡಾಗ ನೀರಾಗಿತ್ತಲ್ವ, ಇವಾಗ ಕಾರ್ನ್ಫ್ಲವರ್ ಹಾಕಿದ ತಕ್ಷಣ ಥಿಕ್ನೆಸ್ ಬಂದುಬಿಡುತ್ತೆ. ತುಂಬ ಚೆನ್ನಾಗಿ ಬಂದಿರುತ್ತೆ ಥಿಕ್ನೆಸ್ ಮಾತ್ರ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಥಿಕ್ನೆಸ್ಸು, ಆವಾಗಲೇ ಯಾವ ಥರ ಇತ್ತು, ಇವಾಗ ಕಾರ್ನ್ಫ್ಲೋರ್ ಸೇರಿಸಿದ ತಕ್ಷಣವೇ ಯಾವ ಥರ ಥಿಕ್ನೆಸ್ ಬಂದಿದೆ ಅಂತ. ಈ ಥರ ಆದರೆ ನಮಗೆ ಟೊಮೆಟೊ ಸೂಪ್ ರೆಡಿ ಆಯಿತು ಅಂತ. ಇದನ್ನೇ ಹಿಂಗೆ ಕುಡಿಯೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಅಲ್ವಾ. ಇದ್ರ ಜೊತೆಗೆ ನಾನಿವಾಗ ಬ್ರೆಡ್ ಬರುತ್ತಲ್ಲ, ಬ್ರೆಡ್ನ ಫ್ರೈ ಮಾಡಿಕೊಂಡು ಸಹ ಇಟ್ಕೊತಾ ಇದ್ದೀನಿ. ಇಲ್ಲಿ ಬ್ರೆಡ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಈ ಬ್ರೆಡ್ಡಿಂದ ಎಡ್ಜಸ್ ಏನಿರುತ್ತಲ್ಲ ಅದೆಲ್ಲ ಕಟ್ ಮಾಡಿಕೊಂಡು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಿಸಿ ಎಣ್ಣೆಗೆ ಹಾಕ್ಬಿಟ್ರೆ ಸಾಕು. ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಬ್ರೆಡ್ಡು ಸಹ ರೆಡಿ ಆಯಿತು. ಇವಾಗ ಇದನ್ನು ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ನೋಡಿ, ರೆಡಿಯಾಗಿದೆ ಸೂಪು. ಈ ಮಳೆಗಾಲಕ್ಕೆ ಹಾಗೆ ಚಳಿಗಾಲಕ್ಕೆ ಮಾಡಿಸಿರುವಂತಹ ಸೂಪು, ಈ ಟೊಮೆಟೊ ಸೂಪು ಸೂಪರ್ ಟೇಸ್ಟಿಯಾಗಿ, ಅದರಲ್ಲೂ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ನೋಡಿದ್ರಲ್ವ, ನಾನು ಮಾಡಿರೋವಂಥ ಈ ಟೊಮೆಟೊ ಸೂಪ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಥ್ಯಾಂಕ್ ಯು.